ವೀಕ್ಷಕರೇ ನಮಸ್ಕಾರ. ಇವತ್ತು ವಿಜಯನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಿಮ್ಲಾಪುರ ಗ್ರಾಮದಿಂದ ಸುಮಾರು 1 ಕಿಲೋಮೀಟರ್ ದೂರ ಶ್ರಮಿಸಿ ಬಂದ್ರೆ ಇಲ್ಲಿ ನಮಗೆ ಸಿಗುವಂತದ್ದು ಭವ್ಯವಾದ ಒಂದು ದೇವಸ್ಥಾನ ಸಿಗುತ್ತೆ. ಈ ಭವ್ಯವಾದ ದೇವಸ್ಥಾನಕ್ಕೆ ಸುಮಾರು ವರ್ಷಗಳ ಹಿನ್ನೆಲೆ ಇದೆ, ಪ್ರತೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ಈ ದೇವಸ್ಥಾನ ಸ್ಥಾಪನೆಗೊಂಡಿರುವಂತದ್ದು 1461ರಲ್ಲಿ ಬಾಯ್ಕರ್ ರಾಮಪ್ಪ ಅನ್ನೋ ಒಬ್ಬ ಪಾಳೆಗಾರ ಈ ದೇವಸ್ಥಾನವನ್ನ ಸ್ಥಾಪನೆ ಮಾಡ್ತಾನೆ. ಈ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ತ್ರಿಕೋಟೇಶ್ವರ ಸ್ವಾಮಿಯ ವಿಗ್ರಹವನ್ನ ಇಲ್ಲಿ ಕಾಣ್ಬೋದು. ಅಷ್ಟು ವರ್ಷಗಳಿಂದ ಈ ದೇವಸ್ಥಾನವನ್ನ ಪ್ರವಾಸಿಗರು ಬಂದು ನೋಡ್ಕೊಂಡು ಹೋಗುವಂಥದ್ದು ಆಗಿರುತ್ತದೆ. ಇನ್ನೊಂದು ಮಾತು ಹೇಳ್ಬೇಕಂತ ಹೇಳಿದ್ರೆ, ಇದು ಒಂದು ಅಗ್ರಹಾರ ಅಂದ್ರೆ ಒಂದು ಸೈನ್ಯದ ಬಟಾಲಿಯನ್ಗೆ ದಂಡನಾಯಕನಾಗಿದ್ದ. ಅವರ ಚಿಕ್ಕಪ್ಪನ ನೆನಪಿಗೋಸ್ಕರ ಈ ಒಂದು ಅಗ್ರಹಾರವನ್ನು ಸ್ಥಾಪಿಸಿ ಅವತ್ತಿನ ಪಾಳೆಗಾರರು ಮಾಡಿರ್ತಕ್ಕಂಥದ್ದು. ಹಾಗೇನೆ ನಿಮಗೆ ಹೇಳುವಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ಪ್ರತಿಯೊಂದು ಕಲ್ಲುಗಳನ್ನ ನೀವು ನೋಡಿದ್ರೆ ಹಳೆ ಶಿಲಾನ್ಯಾಸ ಕೆತ್ತನೆಗಳನ್ನ ನೀವು ಕಾಣಬಹುದು. ಜೊತೆಗೆ ಇಲ್ಲಿ ನಾವು ಕೇಳುವಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ಪ್ರವಾಸಿಗರಿಗೆ ಬಹಳ ಅನುಕೂಲ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ, ಪ್ರವಾಸಿಗರು ಬಂದ್ರೆ ಅವರಿಗೆ ಸರಿಯಾದ ರೀತಿಯಿಂದ ಮೂಲ ಸೌಕರ್ಯಗಳು ಬೇಕು. ಆದ ನಂತರ ಈ ದೇವಸ್ಥಾನದ ಬಗ್ಗೆ ಹಿನ್ನೆಲೆ ಉಳ್ಳ ಗೈಡ್ಗಳನ್ನ ಸ್ಥಾಪನೆ ಮಾಡ್ಬೇಕಾಗುವಂಥದ್ದು. ಯಾಕಂತ ಹೇಳಿದ್ರೆ, ಈ ದೇವಸ್ಥಾನದ ಬಗ್ಗೆ ಬಹಳ ಮಾಹಿತಿ ಉಳ್ಳಂತ ಒಂದು ಗೈಡ್ ಇದ್ರೆ ಹಲವಾರು ಪ್ರವಾಸಿಗರು ಬೇರೆ ಬೇರೆ ರಾಜ್ಯಗಳಿಂದ, ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ತಾಲೂಕಿನಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಪ್ರವಾಸಿಗರು ಹಲವಾರು ಇದ್ದಾರೆ. ಅವರಿಗೆ ಹೆಚ್ಚಿನ ಮಾಹಿತಿ, ಮತ್ತೆ ಈಗ ಬರ್ತಕ್ಕಂಥ ಜನರೇಷನ್ ಅಂತ ಹೇಳಿದ್ರೆ, ಈಗಿನ ಮಕ್ಕಳಿಗೆ, ಓದ್ತಕ್ಕಂಥ ಮಕ್ಕಳಿಗೆ ಈ ದೇವಸ್ಥಾನದ ಹಿನ್ನೆಲೆ ಮತ್ತೆ ಇದನ್ನ ಯಾರು ಕಟ್ಟಿದ್ರು, ಯಾರು ಸ್ಥಾಪನೆ ಮಾಡಿದ್ರು, ಏತಕ್ಕೋಸ್ಕರ ಈ ಅಗ್ರಹಾರವನ್ನ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ಅವರಿಗೆ ತಿಳಿಬೇಕಂತ ಹೇಳಿದ್ರೆ ಒಬ್ಬ ನುರಿತ ಗೈಡ್ಗಳನ್ನ ಸರ್ಕಾರ ಇಲ್ಲಿ ಸ್ಥಾಪನೆ ಮಾಡ್ಬೇಕು. ಜೊತೆಗೆ ನಿಮಗೆ ಒಂದು ಶಿಲಾನ್ಯಾಸನವನ್ನು ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ. ಇಲ್ಲಿ ಎಲ್ಲವುದು ಕನ್ನಡದಲ್ಲಿ ಬರ್ದಿದ್ದಾರೆ, ಆದ್ರೆ ಅದು ಸರಿಯಾಗಿ ಕಾಣ್ತಾ ಇಲ್ಲ. ಹಂಗಾಗಿ ಸರ್ಕಾರ, ಇಲ್ಲಿ ಪುರಾತತ್ವ ಇಲಾಖೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಇದನ್ನ ಎಲ್ಲದನ್ನು ತಯಾರು ಮಾಡಿ, ಅಂದ್ರೆ ಡಿಜಿಟಲ್ಕರಣ, ಇವತ್ತಿನ ಯುಗದಲ್ಲಿ ಡಿಜಿಟಲ್ಕರಣ ಮಾಡಿ ಒಂದು ನಾಮಫಲಕವನ್ನ ಹಾಕಿದ್ರೆ ಇದರಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅನ್ನೋದು ನಮ್ಮ ಒಂದು ಆಶಾಭಾವ. ಅದರ ಜೊತೆಗೆ ಪಾಶ್ಚಾತ್ಯ ಪುರಾತತ್ವ ಇಲಾಖೆದವರು ಈ ದೇವಸ್ಥಾನ ಆಗ್ಲಿ, ಈ ಅಗ್ರಹಾರವನ್ನಾಗ್ಲಿ ಯಾವುದೇ ರೀತಿಯಿಂದ ಡೆವಲಪ್ಮೆಂಟ್ ಮಾಡಿಲ್ಲ. ನಿಮ್ಗೆ ಇಲ್ಲೆಲ್ಲ ಪಾಳು ಬಿದ್ದು, ಈಗ ಅಲ್ಲಿರ್ತಕ್ಕಂಥ ಆ ಇಟ್ಟಿಗೆ ಎಳ್ಳಿಯಿಂದ ಕಟ್ಟಿರ್ತಕ್ಕಂಥದ್ದೆಲ್ಲ ಹಾಳಾಗೋಗಿದೆ. ಅದನ್ನ ಸ್ವಲ್ಪ ಈ ಕಡೆ ಗಮನ ಹರಿಸಿ ಸರ್ಕಾರ ಮತ್ತು ಪುರಾತತ್ವ ಪಾಶ್ಚಾತ್ಯ ಇಲಾಖೆಯವರು ಈ ಕಡೆ ಪರಿಶೀಲನೆ ಮಾಡಿ ಅದನ್ನ ಮುಂದಿನ ಜನರೇಷನ್ಗೆ ಉಳಿವಿಗಾಗಿ ಅದನ್ನ ಅಭಿವೃದ್ಧಿ ಪಡಿಸಿ ಇಡಬೇಕು ಅನ್ನೋದು ಒಂದು ಇಲ್ಲಿ ಬರ್ತಕ್ಕಂತ ಪ್ರವಾಸಿಗರ ಒಂದು ಕಳಕಳಿಯಾಗಿದೆ. ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ ಯಜಮಾನ್ರಿ. ನಮ್ಮ ಹೆಸರು ಢಾಕೆ ನಾಯ್ಕ ರೀ. ಯಾವ ಊರು ನಿಮ್ದು? ನಮ್ದು ತಾಳೆಪರ್ಸಾಂಡ, ಇಲ್ಲೇ ಸಮೀಪ ನಮ್ದು ತಿಮ್ಲಾಪುರ. ಇದು ಈ ದೇವಸ್ಥಾನಕ್ಕೆ ಯಾವಾಗಲಿಂದ ಬರ್ತೀರಿ? ಈ ದೇವಸ್ಥಾನ ಒಂದು 20 ವರ್ಷದಿಂದ ಬರ್ತಾ ಇದೆ. 20 ವರ್ಷದಿಂದ ಬರ್ತಾ ಇದೆ. ಹೌದು ಸರ್. ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ನಿಮಗೆ ಗೊತ್ತಿರೋ ಪ್ರಕಾರ? ನಮಗೆ ಗೊತ್ತಿರೋ ಪ್ರಕಾರ ಇದು ಮೊದಲು ಚೆನ್ನಾಗಿತ್ತು ರೀ. ಆಮೇಲೆ ಸ್ವಲ್ಪ ಇದಾಗಿದೆ, ಹದಗೆಟ್ಬಿಟ್ಟಿದೆ. ಏನೋ ಇಂಪ್ರೂವ್ ಮಾಡ್ಬೇಕಂದ್ರೆ ಇನ್ನು ಮಾಡ್ಬೇಕ್ರಿ, ಇದನ್ನು ಮಾಡಿಲ್ಲ. ಇಷ್ಟಂತೂ ಗೊತ್ತ್ರಿ ನಮಗೆ. ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ದೇವಸ್ಥಾನ ಚೆನ್ನಾಗಿದೆ ಇಲ್ರಿ, ಒಳ್ಳೆ ಇದೆ. ಎಲ್ಲ ಸುತ್ತಮುತ್ತ ಊರುಗಳಿಂದ ಬರ್ತಾರೆ ಇಲ್ಲಿ. ಯಾವ ದಿನ ಜಾಸ್ತಿ ಬರ್ತಾರ? ಯಾವ ದಿನ? ಇಲ್ಲಿ ಸೋಮವಾರ ಮತ್ತೆ ಶನಿವಾರ ರೀ, ಶನಿವಾರ, ಗುರುವಾರ. ಇಲ್ಲಿ ಮದುವೆಗಳು ಏನಾದ್ರು ನಡೀತಾವ? ಮದುವೆಗಳು ನಡೀತಾವ್ರಿ, ನಡೀತಾವೆ. ನೀವು 20 ವರ್ಷದಿಂದ ಬರ್ತಾ? ನಮಸ್ತೆ ವೀಕ್ಷಕರೇ, ಇವತ್ತು ಏನು ನಮ್ಮ ವಿಜಯನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೈವೇಯಲ್ಲಿ, ಪೂನಾ ಹೈವೇಯಲ್ಲಿ ಬರುವಂತದ್ದು ತಿಮ್ಲಾಪುರ ಅಂತ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದಿಂದ 1 ಕಿಲೋಮೀಟರ್ ಶ್ರಮಿಸಿದ್ರೆ ನಿಮಗೆ ಇಲ್ಲಿ ಚಿಕ್ಕದಾದ ಒಂದು ಹಂಪಿನೇ ನೋಡುವಂತ ಒಂದು ಸ್ಮಾರಕಗಳು, ಅದೇ ರೀತಿ ಒಂದು ದೇವಸ್ಥಾನ ಇದೆ. ಈ ಹಿಂದೆ ನಾನು
ತ್ರಿಕೋಟೇಶ್ವರ ದೇವಸ್ಥಾನ ತೋರಿಸಿದೆ. ಅದರ ಎದುರಿಗೆ ಬರುವಂತದ್ದು ಈ ಒಂದು ಸ್ಮಾರಕ. ಈ ಸ್ಮಾರಕದ ಹಿನ್ನೆಲೆ ಏನಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೊಂಡಂತ ಹಂಪಿಯಲ್ಲಿ ಇರುವ ಹಂಪಮ್ಮನ ದೇವಸ್ಥಾನದ ತವರು ಮನೆ ಇದೆ ಅಂತ ಹೇಳಲಾಗ್ತಿದೆ. ಇದರದ್ದು ಇನ್ನ ಹೆಚ್ಚಿನ ಮಾಹಿತಿ ನಮಗೆ ಲಭ್ಯವಾಗಿಲ್ಲ. ನಾವು ತಿಳಿದುಕೊಂಡಿರುವಂತದ್ದು ಇಷ್ಟು ಮಾತ್ರ ತಿಳಿದುಕೊಂಡಿದ್ವಿ. ಜೊತೆಗೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯರು ಇಲ್ಲಿ ಬಂದು ಇಲ್ಲಿ ತವರು ಮನೆ ಆಗಿರೋದ್ರಿಂದ ಇಲ್ಲಿ ಕೆಲ ಕಾಲ ವಿಶ್ರಾಂತಿ ಪಡಿತಾರೆ ಅಂತಕ್ಕಂತ ಮಾತುಗಳನ್ನ ಹೇಳಿದ್ರು. ಇಲ್ಲಿ ವಿಶ್ರಾಂತಿ ಪಡೆದು ಈ ಅವರು ಮತ್ತೆ ಹೋಗ್ಬೇಕಾದ್ರೆ ಅವತ್ತಿನ ದಿನದಲ್ಲಿ ಯಾವುದೇ ರೀತಿ ರಸ್ತೆ ಗಿಸ್ತೆ ಅನ್ನೋದು ಇರುವಂತದಿಲ್ಲ. ಕುದುರೆಗಳ ಮೇಲೆ ಮತ್ತೆ ಆನೆಗಳ ಮೇಲೆ ಚಲಿಸ್ತಕ್ಕಂತ ಒಂದು ವ್ಯವಸ್ಥೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಶತ್ರುಗಳು ಯಾವ ದಾರಿಯಲ್ಲಾದ್ರೂ ಬರ್ಬೋದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವರಿಗೆ ಒಂದು ಸುರಕ್ಷಿತವಾದ ಒಂದು ಮಾರ್ಗವನ್ನು ಕಂಡುಕೊಂಡಿದ್ರು ಅಂತಕ್ಕಂಥ ಮಾತುಗಳನ್ನ ಕೇಳಿ ಬರ್ತವೆ. ಯಾವ ರೀತಿ ಸುರಕ್ಷಿತವಾದ ಮಾತುಗಳನ್ನ ಅವರು ಸುರಕ್ಷಿತವಾದ ರಸ್ತೆಯನ್ನ ಅನುಸರಿಸಿದಿರಾ ಅಂತ ಹೇಳಿದ್ರೆ, ಇಲ್ಲಿಂದ ಒಂದು ಸುರಂಗ ಮಾರ್ಗ ಇದೆ. ಈ ಸುರಂಗ ಮಾರ್ಗದಿಂದ ಅವರು ಇಲ್ಲಿಂದ ಚಲಿಸಿದ್ರೆ ಅವರು ಹಂಪಿಯಲ್ಲಿ ತೇಲ್ತಿದ್ರು, ಹಂಪಿ ಹತ್ರ ಬರ್ತಿದ್ರು ಅಂತಕ್ಕಂಥ ಮಾತುಗಳನ್ನ ಇಲ್ಲೇ ಸ್ಥಳೀಯರಿಂದ ನಾವು ತಿಳ್ಕೊಂಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಅನೇಕ ಬಾರಿ ಇಲ್ಲಿ ನೀವು ನೋಡ್ತಿರುವುದು ಪಾಳು ಬಿದ್ದಿರ್ತಕ್ಕಂಥ ವ್ಯವಸ್ಥೆ ಆಗಿದೆ. ನಾ ಆಗ್ಲೇ ಹೇಳ್ದಂತೆ ಪುರಾತತ್ವ ಇಲಾಖೆಯರು ಇಲ್ಲಿ ಸಂಬಂಧಪಟ್ಟ ಒಂದು ವಿಷಯಗಳನ್ನ ತಿಳಿದಿರತಕ್ಕಂಥ ಒಂದು ಗೈಡ್ ಅನ್ನ ಇಲ್ಲನ್ನ ನೇಮಕ ಮಾಡಿದ್ರೆ, ಸರ್ಕಾರ ನೇಮಕ ಮಾಡಿದ್ರೆ ಪ್ರವಾಸಿಗರಿಗೆ ಬರುವಂತರಿಗೆ ಈ ಸ್ಮಾರಕದ ಮತ್ತೆ ಈ ದೇವಸ್ಥಾನದ ಹಿನ್ನೆಲೆಗಳು ಅವ್ರಿಗೆ ತಿಳಿಯುವಂತದಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಬಹುಬೇಗನೆ ಈಗಾಗ್ಲೇ ಬೇಕಾದಷ್ಟು ಅಳಿವಿನಂಚಿನಲ್ಲಿ ಇರ್ತಕ್ಕಂಥದ್ದು ಎಲ್ಲ ಕೋಟೆ ಮತ್ತೆ ದೇವಸ್ಥಾನ ಎಲ್ಲ ಅಂಚಿನಲ್ಲಿದೆ. ಅದನ್ನ ಉಳಿಸುವ ಮುಂದಿನ ಜನರೇಷನ್ಗೆ ಉಳಿಸುವಂತ ಒಂದು ಕಾರ್ಯಪ್ರವೃತ್ತರಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಜಾಗಕ್ಕೆ ಬರ್ಬೇಕಂತ ಹೇಳಿದ್ರೆ ಇಲ್ಲಿ ಬಂದ್ರೆ ಹಲವಾರು ಸಮಸ್ಯೆಗಳಿಂದ ಬಂದ್ರೆ ಇಲ್ಲಿ ಒಂಥರ ತಣ್ಣನೆ ವಾತಾವರಣ, ಒಂದ್ಸತೆ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಒಂದು ವಾತಾವರಣ, ಆ ಒಂದು ಪಾಸಿಟಿವಿಟಿಯನ್ನ ಇಲ್ಲಿ ಕೊಡುವಂತ ಒಂದು ಜಾಗ ಆಗಿದೆ ವೀಕ್ಷಕರೇ. ತಮ್ಮ ಹೆಸರು ಹೇಳ್ರಿ? ಶಿವಕುಮಾರ್ ಅಂತ. ಎಲ್ಲಿಯವರು ನೀವು? ಇಲ್ಲಿ ತಾಳೆಬಸಪುರ ತಾಂಡ. ಈಗ ಇಲ್ಲಿ ಬಂದಿದ್ರಲ್ಲ, ಇಲ್ಲಿ ಡೈಲಿ ಪ್ರವಾಸಿಗರು ಬರ್ತಾರ ಇಲ್ಲಿಗೆ? ಬರ್ತಾರ. ಸುಮಾರು ಒಂದು ದಿನಕ್ಕೆ ಎಷ್ಟು ಜನ ಬರ್ಬೋದು? ಶನಿವಾರ ಅಂತ ಹೇಳಿ ಜಾಸ್ತಿ ಜನ ಇಲ್ಲಿ ಶನಿವಾರ. ಯಾಕಂದ್ರೆ ಕೃಷ್ಣ ದೇವರಿದೆ ಎಲ್ಲ ಹಳ್ಳಿಯರು ಬರ್ತಾರೆ ಇಲ್ಲಿ ಶನಿವಾರ. ಪ್ರತಿ ದಿನ ಅಂದ್ರೆ ಅಲ್ಲಿ ಸ್ವಲ್ಪ ಪ್ರವಾಸಿಗಳು ಬರ್ತಾರ ಹೋಗ್ತಾರ. ಇಲ್ಲಿ ಅಂದ್ರೆ ಪುರಾತತ್ವ ಇಲಾಖೆಯವರು ಇದನ್ನ ಇನ್ನ ಡೆವಲಪ್ಮೆಂಟ್ ಮಾಡಿಲ್ಲ. ಏನಾದ್ರು ಮಾಡ್ತೀವಿ ಅಂತ ಏನಾದ್ರು ಹೇಳಿದಾರೆ ನಿಮ್ಗೆ? ಲಾಸ್ಟ್ ಟೈಮ್ ಅಲ್ಲಿ ಕೃಷ್ಣ ಗುಡಿ ಐತಲ್ಲ ಸರ್, ಅಲ್ಲಿ ಸ್ವಲ್ಪ ಮಾಡಿದಾರ ಅವರು. ನೆಕ್ಸ್ಟ್ ಏನು ಮಾಡಿಲ್ಲ. ಅಂದ್ರೆ ಇಲ್ಲಿ ಬಂದು ಕುತ್ಕೊಂಡಿದ್ರಿ, ಇಲ್ಲಿ ವಾತಾವರಣ ಹೆಂಗ್ ಅನಿಸುತ್ತೆ ನಿಮ್ಗೆ? ಇಲ್ಲಿ ಬಂದ್ರೆ ಇಲ್ಲೇ ಇರ್ಬೇಕಂತ ಹೇಳಿ ಅನ್ಸ್ತೈತಿ ನಮಗಂತೂ. 1 ತಾಸು 2 ತಾಸು ಇಲ್ಲಿ ಬಂದು ಅವಾಗ ನಾವು ಬಂದು ಹೋಗ್ತೀವಿ ಡೈಲಿ. ನಮಗ್ ಬೇಜಾರಾಯ್ತಂದ್ರೆ ಊರಲ್ಲಿ ದೇವಸ್ಥಾನ ಬಂದು 1 ತಾಸು ಕುತ್ಕೊಂಡು ಮಕ್ಕೊಂಡಾದ್ರೂ ಹೋಗ್ತಿವಿ ಇಲ್ಲಿ ಬಂದು. ಏನೋ ಒಂದ್ ನೆಮ್ಮದಿ, ಮನ್ಸಿಗೆ ಒಂಥರ ಶಾಂತಿ ಇದ್ದಂಗೆ. ಇಲ್ಲಿ ಎಲ್ಲಾ ಹಾಳು ಬಿದ್ದೈತಿ, ಇಲ್ಲಿ ಬಂದ್ ಒಳಗ್ ಕುತ್ಕೊಂಡ್ರೆ ಒಂಥರ ನೆಮ್ಮದಿ, ಮನ್ಸಿಗೆ ನೆಮ್ಮದಿ ಆ ತರ ಕಾಣ್ತೈತಿ ಇಲ್ಲಿ ಬಂದ್ಮೇಲೆ. ಸರ್ಕಾರದಿಂದ ಇಲ್ಲಿ ಬಂದಿರೋರಿಗೆ ಗೈಡ್ ಅಂತ ನೇಮಕ ಮಾಡ್ತಾರೆ. ಆ ರೀತಿ ನೇಮಕ ಮಾಡಿದ್ರೆ ಅಂದ್ರೆ ಈ ವಿಷಯದ ಬಗ್ಗೆ ಹೇಳೋಂಥದ್ದು, ಆ ರೀತಿ ನೇಮಕ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್. ಆ ತರ ಮಾಡಿದ್ರೆ ಇನ್ನ ಇಂಪ್ರೂವ್ಮೆಂಟ್ ಆಗುತ್ತೆ, ಒಳ್ಳೇದು ಆಗುತ್ತೆ ಎಲ್ಲರಿಗೂ. ತಾವ್ ಹೇಳ್ರಿ, ತಮ್ಮ ಹೆಸರು ಹೇಳ್ರಿ? ನಮ್ಮ ಹೆಸರು ನಾಗರಾಜ್ ಅಂತ, ದಶಮಾಪುರ ಊರು. ದಶಮಾಪುರ. ನಿಮಗೆ ಏನ್ ಅನ್ಸುತ್ತೆ ಈ ಜಾಗಕ್ಕೆ ಬರೋದು? ಈ ಜಾಗ ಒಂದು ವಿಶಾಲವಾದ, ಮತ್ತೆ ಇದು ಏನಂದ್ರೆ ಇಲ್ಲಿ ಇನ್ನೊಂದು ಪ್ರತಿ ವರ್ಷ ಇಲ್ಲಿ ತೇರು ನಡೀತಿದೆ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ತೇರು, ಕೃಷ್ಣ ಜನ್ಮಾಷ್ಟಮಿ ದಿವಸ ತೇರು ನಡೀತಿದೆ. ಅಂದ್ರೆ ಯಾವ ದಿನ? ಕೃಷ್ಣ ಜನ್ಮಾಷ್ಟಮಿ ಶನಿವಾರನೇ ಆಗುತ್ತೆ. ಅವತ್ತು ಕೃಷ್ಣ ಜನ್ಮ ವರ್ಷ ಅವತ್ತೇ ಇರುತ್ತೆ. ಅವತ್ತಿನ ದಿನ ವರ್ಷ ತೇರು ಎಳೆಯುತ್ತೆ. ಅವತ್ತಿನ ದಿನ ಒಳ್ಳೆ ಜನಗಳು ಇಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲಾ ಜನಗಳು ಬರ್ತಾರೆ ಇಲ್ಲಿ. ಪ್ರತಿ ಸತಿನೂ ಪ್ರತಿ ವೀಕು ಶನಿವಾರ ಎಲ್ಲ ಈ ದೇವಸ್ಥಾನಕ್ಕೆ ಬರ್ತಾರೆ, ಆ ದೇವಸ್ಥಾನಕ್ಕೆ ಬರ್ತಾರೆ. ಕೃಷ್ಣ ಜನ್ಮ ಬಂದು ಒಳ್ಳೆ ಚೆನ್ನಾಗಿದೆ ಇಲ್ಲಿ. ಬಂದು ನಾವು ಸ್ವಲ್ಪ ಕೃಷ್ಣನ್ ಗುಡಿಗೆ ಬಹಳ ಇದ್ ಮಾಡ್ತಾರೆ. ನಮ್ಮ ಈ ಭಾಗದವರೆಲ್ಲ ಕೃಷ್ಣನ್ ಗುಡಿ ಬಹಳ ನಡ್ಕಂತಾರೆ. ಚೆನ್ನಾಗಿದೆ, ಇಲ್ಲೆಲ್ಲ ತಂಪಿದೆ ವಾತಾವರಣ. ಒಂದು ನೋಡು, ಇಲ್ಲಿ ಬಂದು ಪುರಾತನ ಯುನೆಸ್ಕೋ ಸೇರಿರೋದು ಹಂಪಿ ಅಲ್ಲ. ಇದನ್ನು ಶ್ರೀಕೃಷ್ಣ ದೇವರ ಹಿಂಗ ಮೈಸೂರ್ಲಿಂದ ಬಂದ್ರೆ ಇಲ್ಲಿ ರೆಸ್ಟ್ ತಗೊಂಡ್ರೆ ಹಂಪಿಗೆ ಹೋಗ್ತಿದ್ರು ಇಲ್ಲಿದ್ದ ಅವಾಗೆ. ಎಲ್ಲ ಒಳ್ಳೆ ವಾತಾವರಣ ಸರ್. ಒಳಗಡೆ ಒಂದ್ ದಾರಿ ಇದೆ ಅಂತ ಹೇಳಿ ಹೇಳ್ತಾರೆ ಸರ್. ಇಲ್ಲಿ ನಾವೆಲ್ಲ ಏನು ಕಂಡಿಲ್ಲ. ಅಲ್ಲಿ ಒಂದ್ ಬಾವಿ ಇದೆ,
ಆ ಬಾವಿಗೆ ಲಿಂಬೆಹಣ್ಣು ಹಾಕಿದ್ರೆ ಹಂಪಿ ಕಾಣ್ತೈತೆ ಅಂತ ಹೇಳಿ ಅಂತಾರ. ಅಂದ್ರೆ ನಾವು ನೋಡಿಲ್ಲ. ನಿಮ್ ಪೂರ್ವಿಕರೇ ಹೇಳ್ತಾರೆ. ಹಾ ಹೇಳ್ತಾರ, ಅವಾಗಿನ ಕಾಲ ಹೇಳ್ತಾರ. ಒಳಗಿಂದ ದಾರಿ ಐತ್ ಕೂಡ ಅಂತ ಹೇಳ್ತಾರ ಅವಾಗ. ಅಂದ್ರೆ ನಾವಿನ್ನ ನೋಡಿಲ್ಲ ಅದನ್ನೆಲ್ಲ. ಈ ತರ ಹೇಳ್ತಾ ಇದ್ದಾರೆ.